ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಉಪಯೋಗವುಳ್ಳ ಕಿವಿಮಾತುಗಳು. ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಬೇಡಿ, ಅದರಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತದೆ. ಸಸ್ಯಾಹಾರಿಗಳು 2-3 ಬಗೆಯ ಧಾನ್ಯ ಉಪಯೋಗಿಸಿದರೆ ದೇಹಕ್ಕೆ ಬೇಕಾದ ಅಮೈನೋ ಆಮ್ಲಗಳು ಸಿಗುತ್ತದೆ. ಬೆಲ್ಲ, ಕೊಟ್ಟಣದಕ್ಕಿ, ಕಾಳು, ಗೋಧಿಯಂತಹ ಸಂಸ್ಕರಿಸಿದ ಪದಾರ್ಥಗಳು ಆರೋಗ್ಯಕರ. ಮೊಳಕೆ ಬರಿಸಿದ ಧಾನ್ಯಗಳಲ್ಲಿ ಕಬ್ಬಿನಾಂಶ, ಪ್ರೋಟೀನ್ ಹೆಚ್ಚು. ಕಬ್ಬಿಣದ ಪಾತ್ರೆಗಳಲ್ಲಿ ಅಡಿಗೆ ಮಾಡಿದರೂ ಕಬ್ಬಿನಾಂಶ ಸಿಗುತ್ತದೆ. ದ್ವಿದಳ ಧಾನ್ಯಗಳನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿ ಅನಂತರ ಬೇಯಿಸಿ. ಪ್ರೋಟೀನ್ ನಷ್ಟವಾಗುವುದಿಲ್ಲ. ಹುರಿದು ಬಳಸಿದರೆ ಗುಣಮಟ್ಟ ಹೆಚ್ಚು. ಕುದಿಯುವ ನೀರಿಗೆ ಕಾಳು, ತರಕಾರಿಗಳನ್ನು ಹಾಕಿ ಬೇಗ ಬೇಯಿಸಲು ಆತುರ ಪಡಬೇಡಿ. ಅಗತ್ಯಕ್ಕಿಂತ ಹೆಚ್ಚು ಬೇಯಿಸಬೇಡಿ. ದನ, ಹಂದಿ ಮಾಂಸಗಳನ್ನು ಚೆನ್ನಾಗಿ ಬೇಯಿಸಿ ಬಳಸಿ. ವಿವಿಧ ಸೋಂಕು ರೋಗಗಳಿಗೆ ಅನಾವಶ್ಯಕ ಎಡೆಕೊಡಬೇಡಿ. ಸೊಪ್ಪು, ತರಕಾರಿಗಳನ್ನು ಹೆಚ್ಚುವ ಮೊದಲೇ ತೊಳೆಯಿರಿ. ತುಂಬ ಸಣ್ಣ ಹೆಚ್ಚಿದರೆ ಜೀವಸತ್ವ ನಾಶವಾಗುತ್ತದೆ. ಟೊಮೆಟೊ ಹಸಿ ತಿಂದರೆ ಒಳ್ಳೆಯದು, ಬೇಯಿಸಿದರೆ ಪೌಷ್ಟಿಕಾಂಶ ಹೋಗುತ್ತದೆ. ತರಕಾರಿ ಬೇಯಲು ಅಗತ್ಯವಿರುವಷ್ಟೇ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಅಥವಾ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿ. ಸಾರು, ಸಾಂಬಾರನ್ನು ಪದೇ ಪದೇ ಕುದಿಸಬೇಡಿ. ಬೆಂದ ತರಕಾರಿಗಳನ್ನು ಬೇಗನೆ ಉಪಯೋಗಿಸಿ. ಬೇಯಿಸುವಾಗ ಅನಗತ್ಯವಾಗಿ ಸೋಡಾ ಪುಡಿ ಹಾಕಬೇಡಿ. ಬೇಯಿಸಲು ಉಪಯೋಗಿಸಿದ ನೀರನ್ನು ಚೆಲ್ಲಬೇಡಿ. ಆ ನೀರನ್ನು ಚಪಾತಿ ಕಲಸಲು ಅಥವಾ ಕುಡಿಯಲು ಉಪಯೋಗಿಸಿ. ತಾಜಾ ತರಕಾರಿಗಳನ್ನು ಕೊಂಡು ಬಳಸಿ. ತರಕಾರಿ ಹಳೆಯದಾದಂತೆ ಸತ್ವ ಕಡಿಮೆಯಾಗುತ್ತದೆ. ಫ್ರಿಜ್ಜಿನಲ್ಲಿಟ್ಟರೆ ಗುಣಮಟ್ಟಕ್ಕೆ ಬಾಧಕವಿಲ್ಲ, ರುಚಿ ಮಾತ್ರ ಹೋಗುತ್ತದೆ. ಈರುಳ್ಳಿ ಹೆಚ್ಚಿದ ತಕ್ಷಣವೇ ಅಡುಗೆಗೆ ಬಳಸಿ. ಬೆಣ್ಣೆ ಕೆಡದಂತಿರಲು ಪ್ರತಿದಿನ ತಣ್ಣೀರಿನಲ್ಲಿ ತೊಳೆದಿಡಿ. ಜಾನುವಾರುಗಳನ್ನು ಬಿಸಿಲಿನಲ್ಲಿ ನಿಲ್ಲಿಸಿ ಹಾಲು ಕರೆದರೆ ಬಿಸಿಲಿನ ಶಾಖಕ್ಕೆ ಜೀವಸತ್ವ ನಾಶವಾಗುತ್ತದೆ. ಹಾಲು ಹೆಚ್ಚು ಸಿಗುವುದಿಲ್ಲ. ಹಾಲಿನ ಪುಡಿ ನೀರಿನಲ್ಲಿ ಹಾಕಿದಾಗ ಕೆಲವು ಬಾರಿ ಗಂಟುಗಟ್ಟುತ್ತದೆ. ಆದ್ದರಿಂದ ಸಕ್ಕರೆ ಹಾಗೂ ಪುಡಿಯನ್ನು ಗ್ಲಾಸಿಗೆ ಒಟ್ಟಿಗೆ ಹಾಕಿ ಸ್ವಲ್ಪ ತಣ್ಣೀರು ಹಾಕಿ ದಪ್ಪವಾಗಿ ಕಲಸಿ ಬಳಿಕ ಬೇಕಾದಷ್ಟು ನೀರು ಹಾಕಿ ಕಲಸಿ. ಪಲ್ಯಕ್ಕೆ ಹಸಿಮೆಣಸು ಹೆಚ್ಚಾಗಿ ಖಾರವಾದರೆ ಟೊಮೆಟೊ ರಸ ಹಾಕಿ. ಗೋಧಿ ಬೀಸಲು ಕೊಡುವಾಗ 1 ಹಿಡಿ ಉಪ್ಪು ಹಾಕಿ ಕೊಡಿ. ಹುಳ ಬರುವುದಿಲ್ಲ. ಹಿಟ್ಟು ಕಲಸುವಾಗ ಉಪ್ಪು ಹಾಕುವುದು ಬೇಡ. ಊಟದ ಬಳಿಕ ಏಲಕ್ಕಿ ಜಗಿದು ತಿನ್ನಿ. ಆಹಾರದಲ್ಲಿ ನಂಜಿದ್ದರೆ ಪರಿಹಾರವಾಗುತ್ತದೆ. ಬಿಸಿ ಬಿಸಿ ಸ್ಟೀಲ್ ಪಾತ್ರೆಗಳನ್ನು ಒದ್ದೆ ಬಟ್ಟೆಯಿಂದ ಹಿಡಿದರೆ ಜಾರುವುದಿಲ್ಲ. ಉದ್ದಿನ ಬೇಳೆ ರುಬ್ಬಿದ ಬಳಿಕ ಕಲ್ಲಿಗೆ ಉಪ್ಪು ಹಾಕಿ ತೊಳೆದರೆ ಬೇಗ ಚೊಕ್ಕಟವಾಗುತ್ತದೆ. ಪದಾರ್ಥ ಪಲ್ಯಕ್ಕೆ ಉಪ್ಪು ಕಡಿಮೆಯಾದರೆ ಕುದಿಯುವ ನೀರಿನಲ್ಲಿ ಉಪ್ಪು ಕರಗಿಸಿ ಅದನ್ನು ಪಲ್ಯಕ್ಕೆ ಹಾಕಿ. ಪುಡಿ ಉಪ್ಪನ್ನು ಬೆರೆಸಬೇಡಿ. ರವೆಯನ್ನು ಕೆಂಪಗೆ ಹುರಿದು ಆರಿದ ಬಳಿಕ ಡಬ್ಬದಲ್ಲಿ ತುಂಬಿಸಿ. ಹುಳ ಬರುವುದಿಲ್ಲ. ಉಪಯೋಗಿಸುವಾಗ ಹುರಿಯುವ ಅಗತ್ಯವಿಲ್ಲ. ಬೆಂಡೆಕಾಯಿ ಹೋಳುಗಳನ್ನು ಹುಳಿ ಪಲ್ಯಕ್ಕೆ ಬಾಡಿಸಿ ಬಳಸಿ. ಲೋಳೆ ಇರುವುದಿಲ್ಲ. ಚಪಾತಿ ಹಸಿರು ಬಣ್ಣವಿರಬೇಕೆ? ಪಾಲಕ್ ಸೊಪ್ಪು ಬೇಯಿಸಿ ಅರೆದ ನೀರನ್ನು ಚಪಾತಿ ಹಿಟ್ಟಿಗೆ ಕಲಸುವಾಗ ಹಾಕಿ. ಸಾರಿಗೆ ಹುಳಿ ಕಡಿಮೆಯಾದರೆ ನಿಂಬೆ ರಸ ಹಾಕಿ ಪುನಃ ಕುದಿಸುವುದು ಬೇಡ. ಒಣ ಬ್ರೆಡ್ ಅನ್ನು ತಣ್ಣೀರಿನಲ್ಲಿ ಅದ್ದಿ ಹಿಂಡಿ ತೆಗೆದು ಆವಿಯಲ್ಲಿ ಬೇಯಿಸಿ ತಕ್ಷಣ ಬಳಸಿದರೆ ಫ್ರೆಶ್ ಆಗಿ ರುಚಿಯಾಗಿರುತ್ತದೆ. ಊಟ ಮಾಡಿ ಹಣ್ಣು ತಿನ್ನಿ. ಹಣ್ಣು ತಿಂದೊಡನೆ ನೀರು ಕುಡಿಯಬೇಡಿ. ತಿನ್ನುವಾಗ ಕುಡಿಯುವಾಗ ನೆತ್ತಿ ಹತ್ತಿ ಕೆಮ್ಮು ಬಂದರೆ ಸಕ್ಕರೆ ಬಾಯಿಗೆ ಹಾಕಿಕೊಳ್ಳಿ. ಕೆಮ್ಮು ಶಮನವಾಗುತ್ತದೆ. ಅಡುಗೆ ಮಾಡುವಾಗ ಪಾತ್ರೆ ತಳ ಹಿಡಿದರೆ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಿ ಬಿಗಿಯಾಗಿ ಮುಚ್ಚಿಡಿ. 5 ನಿಮಿಷದ ಬಳಿಕ ಬೇರೊಂದು ಪಾತ್ರೆಗೆ ಸುರಿದರೆ ಕರುಟು ವಾಸನೆ ಬರುವುದಿಲ್ಲ. ಗ್ಯಾಸ್, ವಿದ್ಯುತ್ ಒಲೆಯ ಹೊರಕವಚ ಸ್ವಚ್ಛವಿರಲು ನೀರಿಗೆ ವಾಷಿಂಗ್ ಸೋಡಾ ಬೆರೆಸಿ ಬಟ್ಟೆಯಲ್ಲಿ ತಿಕ್ಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.